ಹೇಗೆಳೆಯರೇ, ನಾನು ನಿಮ್ಮ ಕನ್ನಡದ ಹುಡುಗ ಕಾರ್ತಿಕ್. ಎಲ್ಲರೂ ಹೇಗಿದ್ದೀರಾ? ನಾನೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಟೆಂಪ್ರೇಚರ್ 9 ಡಿಗ್ರೀಸ್ ಇದೆ. ಇಷ್ಟು ಚಳಿಯಾಗಿರೋ ಜಾಗಕ್ಕೆ ನಾನು ಬಂದಿದ್ದೀನಿ. ನೀವು ಏನಕ್ಕೆ ಅಂತ ನೋಡ್ತೀರಾ? ಇಷ್ಟು ಚಳಿಲಿ ನಾನು ಬಿಸಿ ಸ್ನಾನ ಮಾಡಕ್ಕೆ ಬಂದಿದ್ದೀನಿ. ದಿಸ್ ಇಸ್ ಕಾಲ್ಡ್ ಹಾಟ್ ಸ್ಪ್ರಿಂಗ್. ನಾವಿವತ್ತು ಬಂದಿರೋ ಜಾಗದ ಹೆಸರು ಮಾರ್ನಿಂಗ್ಟನ್ ಪೆನಿನ್ಸುಲಾ ಅಂತ. ಇದು ಮೆಲ್ಬರ್ನ್ CBD ಇಂದ ಸುಮಾರು 76 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಹಾಟ್ ಸ್ಪ್ರಿಂಗ್ ಅಂದ್ರೆ ನ್ಯಾಚುರಲ್ ಆಗಿ ಆಗಿರುವಂತಹ ಬಿಸಿ ನೀರಿನ ಪೂಲ್ ಅಂತ ಅರ್ಥ. ಯಾವ್ಯಾವ ಜಾಗದಲ್ಲಿ ಮೋಲ್ಟನ್ ಲಾವಾ ಅಥವಾ ಬಿಸಿಯಾಗಿರುವಂತಹ ರಾಕ್ಸ್ ಇರುತ್ತೋ ಅಲ್ಲಿ ಈ ರೀತಿಯಾದ ಹಾಟ್ ಸ್ಪ್ರಿಂಗ್ಸ್ ಇರೋದು ಸಹಜ. ಇಷ್ಟೊಂದು ಚಳಿಯಾಗಿರೋ ಮಾರ್ನಿಂಗ್ ಅಲ್ಲಿ ನಾವು ಈ ಹಾಟ್ ಸ್ಪ್ರಿಂಗ್ ನ ಎಂಜಾಯ್ ಮಾಡೋದಕ್ಕೋಸ್ಕರ ಈ ಜಾಗಕ್ಕೆ ಬಂದಿದ್ವಿ. ರಿಸೆಪ್ಷನ್ಗೆ ಹೋಗಿ ಚೆಕ್ ಇನ್ ಆದ ತಕ್ಷಣ ನಮಗೆ ಅಲ್ಲಿ ಬೇಕಾಗಿರೋಂಥ ಎಲ್ಲ ಐಟಮ್ಸ್ಗಳನ್ನ ಕೊಟ್ಟು ಅಲ್ಲಿ ನಾವು ಚೇಂಜಿಂಗ್ ರೂಮ್ಗೆ ಹೋಗೋ ರೀತಿ ಅಲ್ಲಿ ಹೆಲ್ಪ್ ಮಾಡಿದ್ರು. ಬಿಸಿಯಾಗಿರೋ ನೀರು ಅಂಡರ್ಗ್ರೌಂಡ್ ಇಂದ ಯಾವಾಗ ಆಚೆ ಬರುತ್ತೆ ಅದನ್ನ ಅಲ್ಲಲ್ಲೇ ಶೇಖರಣೆ ಮಾಡೋದಕ್ಕೋಸ್ಕರ ಈ ರೀತಿ ಪೂಲ್ಗಳನ್ನ ಮಾಡಿದ್ದಾರೆ. ಬಿಸಿನೀರು ಒಳಗಡೆ ಇಲ್ಮೇಲೆ ನನಗೆ ಇನ್ನೂ ತುಂಬ ಚಳಿ ಆಗೋಯ್ತು. ಸ್ವಿಮ್ ಮಾಡಬೇಕಾ ಅಥವಾ ಅಲ್ಲೇ ಇರೋದ ಅಂತ ನಂಗೆ ಗೊತ್ತಿರಲಿಲ್ಲ. ಬಿಸಿನೀರಲ್ಲಿ ಇದು ಸ್ವಲ್ಪ ಹೊತ್ತು ಆದಮೇಲೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಮತ್ತು ಫ್ಲೋಟ್ ಎಲ್ಲ ಆಗಿದೆ ನಾನು.
ಹೋದ್ವಿ ಹಿಲ್ ಟಾಪ್ ಅಲ್ಲಿ ಇರುವಂತಹ ಪೂಲ್ಗೆ. ಅಲ್ಲಿ ಒಂದು ಬೆಸ್ಟ್ ವ್ಯೂ ಕೂಡ ನಮಗೆ ನೋಡಕ್ ಸಿಗತ್ತೆ. ಸುಮಾರು ಹೊತ್ತು ಟ್ರೆಕ್ ಮಾಡಿದ್ಮೇಲೆ ನಾವು ಫೈನಲಿ ಈ ಪಾಯಿಂಟ್ಗೆ ರೀಚ್ ಆದ್ವಿ. ನನಗೆ ಇಲ್ಲಿ ಗೋಪಾಲ ಅನಂತ ಪರಾಂಡೆಯವರ ಕವನ ಜ್ಞಾಪಕ ಬರ್ತಾ ಇದೆ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆಹನಿ ಸುರಿಸಿದ ಹಾಗೆ, ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಗುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳವ ಹಾಡುವ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ. ಈ ಪ್ರಕೃತಿಯ ಮಡಿಲಲ್ಲಿ ಎಷ್ಟು ನಮಗೆ ನೆಮ್ಮದಿ ಸಿಗತ್ತೆ ಅಲ್ವಾ? ಕೋಲ್ಡ್ ಅಡ್ವೆಂಚರ್ ಹೇಗಿತ್ತು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಸರಿ ಆಯ್ತು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ, ನನ್ನ ನುಡಿ ಕನ್ನಡ ನುಡಿ. Beastie.